ಜಯಚಂದ್ರ ಅವರು ಈಗ ಸ್ಪೀಕರ್ ಆಗಿದ್ದಾರೆ. ಅವರ ಬಳಿ ನಾವೇ ಬರಬೇಕು, ಬಂದಿದ್ದೇವೆ. ಅವರು ನನ್ನ ಆತ್ಮೀಯರು ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಯಚಂದ್ರ ಅವರು ಈಗ ಸ್ಪೀಕರ್ ಆಗಿದ್ದಾರೆ. ಸೊ ಹಂಗಾಗಿ ಅವರ ಬಳಿ ನಾವೇ ಬರಬೇಕು, ನಾನು ಬಂದಿದ್ದೇನೆ ಅಂತ. ಅವರು ನನ್ನ ಆತ್ಮೀಯರು ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಧಾನದ ಮಾತುಕತೆ ಆದ ಬಳಿಕ ಸಿಎಂ ಕಡೆಯಿಂದ ಬಂದಿರುವಂಥ ಪ್ರತಿಕ್ರಿಯೆ ಇದು. ನೋಡಿ, ಜಯಚಂದ್ರ ಅವರ ಮನಸ್ಸನ್ನು ಒಲಿಸೋದಕ್ಕೆ, ಸಂಧಾನ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಬೇಕಾಯಿತು. ಹಾಗಾಗಿ ಹೋಗಬೇಕು, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನೇರವಾಗಿ ಅವರ ಮನೆಗೆ ತೆರಳಿ ಮಾತುಕತೆಯನ್ನು ನಡೆಸಿ ಕೊನೆಗೂ ಕೂಡ ಅವರ ಸ್ಥಾನವನ್ನು ಒಪ್ಪಿಕೊಂಡಿದ್ದಾರೆ. ಸ್ಪೀಕರ್ ಆಗ್ತೀನಿ ಅಂತೇಳಿ ಆ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಈಗ ಮಾತನಾಡ್ತಾ ಇರೋದು. ಅವರು ಸ್ಪೀಕರ್ ಆಗಿದ್ದಾರೆ. ಸೊ ಅವರ ಬಳಿ ನಾವೇ ಬರಬೇಕು, ಹಾಗಾಗಿ ಬಂದಿದ್ದೇವೆ ಅಂಥೇಳಿ ಮಾತುಕತೆ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಟ್ ಇದು. ನೋಡಿ, ಅವರು ನಮ್ಮ ಸ್ಪೀಕರ್ ಮುಖ್ಯಮಂತ್ರಿಗಳು ಸ್ಪೀಕರ್ ಮನೆಗೆ ಹೋಗ್ಬೇಕು, ಸ್ಪೀಕರ್ ಆಫೀಸ್ ಹೋಗ್ಬೇಕು. ಸ್ಪೀಕರ್ ಬೇರೆ ಕಡೆ ಬರಂಗಿಲ್ಲ. ಅವ್ರಿಗೆ ಆದಂತ ಒಂದು ಸ್ಥಾನ ಈಗ ಪ್ರೋ ಟೈಮ್ ಸ್ಪೀಕರ್ ಅಂತೇಳಿ ಗವರ್ನರ್ ಮಾಡಿದ್ದಾರೆ. ಜೊತೆಗೆ ನಾವಿಬ್ಬರು ಪರ್ಸನಲ್ ಫ್ರೆಂಡ್ಸ್, ಬ್ರದರ್ಸ್ ಇದ್ರು. ಅದಕ್ಕೆ ಅವರು ಅಸೆಂಬ್ಲಿನ ನಡೆಸಬೇಕು, ಅದಕ್ಕೆ ಏನೇನು ಅಂತ ಒಂದು ಮಾರ್ಗದರ್ಶನ ಕೇಳಕ್ಕೆ ಬಂದಿದೆ. ನೋಡಿ, ಅವರು ನಮ್ಮ ಸ್ಪೀಕರ್ ಮುಖ್ಯಮಂತ್ರಿಗಳು ಸ್ಪೀಕರ್ ಮನೆಗೆ ಹೋಗ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಫೋನ್ ಸಂಪರ್ಕದಲ್ಲಿದ್ದಾರೆ. ಗೌಡರಿಗೆ ಕೊನೆಗೂ ಕೂಡ ಸಂಧಾನ ಸಕ್ಸಸ್ ಆಗಿದೆ. ಬಟ್ ಈಗ ಇದೇ ಕೆಲಸ ಮಾಡ್ಕೊಂಡಿರ್ಬೇಕಾ ಹೇಗೆ ಅಂತೇಳಿ ಡಿ ಕೆ ಶಿವಕುಮಾರ್, ಅದು ಒಂದು ಕಡೆ. ಆದರೆ ಅಂದರೆ ಯಾಕೆ ಇದ್ದಕ್ಕಿದ್ದಾಗೆ ಈ ರೀತಿ ಚಮಕ್ ಕೊಡೋದು, ಅಸಮಾಧಾನವನ್ನು ಹೊರಹಾಕೋದು ಯಾಕೆ? ಆಮೇಲೆ ಯಾರೋ ದೊಡ್ಡವರು ಮಾತನಾಡಿದಾಗ ಆಯಿತು ಅಂತ ಒಪ್ಕೊಳ್ಳೋದು ಯಾಕೆ ಅಂತ? ಕುಮಾರ್, ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಸಮಾಧಾನಿತರನ್ನ ಮನವೊಲಿಸುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ತಮ್ಮ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು, ಚರ್ಚೆಗಳು ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಸಮಾಧಾನಿತರ ಮನವೊಲಿಕೆ, ಮತ್ತೊಂದು ಕಡೆಗೆ ಹೈಕಮಾಂಡ್ ನಾಯಕರ ಸೂಚನೆಯನ್ನು ಕೂಡ ಪಾಲನೆ ಮಾಡಬೇಕಾಗುತ್ತೆ. ಇದು ಶೀಘ್ರದಲ್ಲೇ ಎದುರಾಗುವಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರ್ಬೋದು ಅನ್ನುವಂಥ ಒಂದು ಆತಂಕ ಸಹಜವಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ನಾಯಕರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಅಸಮಾಧಾನಿತರ ಮನವೊಲಿಕೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಟಿ.ಬಿ. ಜಯಚಂದ್ರ ಅವರ ನಿವಾಸಕ್ಕೆ ತೆರಳಿ ತಡರಾತ್ರಿ ಮಾತುಕತೆಯನ್ನ ನಡೆಸಿದ್ದಾರೆ. ಅದರಂತೆ ಅವರು ಹಂಗಾಮಿ ಸ್ಪೀಕರ್ ಸ್ಥಾನದಲ್ಲಿ ಮುಂದುವರಿಯುವುದಾಗಿ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಟಿ.ಬಿ. ಜಯಚಂದ್ರ ಅವರು ನಾವು ತುಂಬಾ ಸ್ನೇಹಿತರು, ಸ್ಪೀಕರ್ ಆಗಿ ಅವರು ನೇಮಕಗೊಂಡಿದ್ರು, ಹೀಗಾಗಿ ಅವರು ಹಂಗಾಮಿ ಸ್ಪೀಕರ್ ಆಗಿರೋದ್ರಿಂದ ನಾನೇ ಖುದ್ದಾಗಿ ಭೇಟಿಯಾಗಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂತದ್ದು. ಸೊ ಈ ಮೂಲಕವಾಗಿ ಒಂದು ಹಂತಕ್ಕೆ ಅಸಮಾಧಾನಿತರನ್ನ ಮನವೊಲಿಕೆ ಮಾಡುವಂತ ಒಂದು ಇದ್ರಲ್ಲಿ ಆ ಯಶಸ್ಸನ್ನ ಕಾಣ್ತಾ ಇದ್ರೆ, ಹಿಂದುಳಿದಿರ್ತಕ್ಕಂಥದ್ದು ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ, ಗೋವಿಂದರಾಜನಗರ ಶಾಸಕರಾದಂತ ಪ್ರಿಯಕೃಷ್ಣ, ಅಪ್ಪ ಮಗ ಇಬ್ಬರನ್ನ ಮನವೊಲಿಕೆ ಮಾಡಿದ್ರೆ ಒಂದು ಹಂತಕ್ಕೆ ರಿಲೀಫ್ ಸಿಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಇದೀಗ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋದಕ್ಕೂ ಕೂಡ ನವದೆಹಲಿಗೆ ತೆರಳುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ ಏನಾದ್ರೂ ಹೈಕಮಾಂಡ್ ನಾಯಕರು ಯಾರಾದ್ರೂ ಒಬ್ಬರನ್ನ ಸಂಪುಟದಿಂದ ಕೈ ಬಿಟ್ಟು ಎಂ ಕೃಷ್ಣಪ್ಪರಿಗೆ ಆದ್ಯತೆಯನ್ನ ಕೊಡಿ ಅನ್ನುವಂತ ನಿಟ್ಟಲ್ಲಿ ಏನಾದ್ರೂ ಅನುಮತಿಯನ್ನ ಕೊಟ್ಟಿದ್ದಾಗಿದ್ದಲ್ಲಿ, ಯಾರಾದ್ರೂ ಒಬ್ರನ್ನ ಕೈ ಬಿಟ್ಟು ಇವರಿಗೆ ಕೊಡುವಂತ, ಅಂದ್ರೆ ಎಂ ಕೃಷ್ಣಪ್ಪನವ್ರಿಗೆ ಸಂಪುಟಕ್ಕೆ ತೆಗೆದುಕೊಳ್ಳುವಂತ ಒಂದು ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಗೌಡ್ರೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.